ನಿನ್ನೆ ನಮ್ಮ ಬಂಕಾಪುರದಲ್ಲಿ ಇರ್ತಕ್ಕಂಥ ನಮ್ಮ ರೈತರಾಗಿರ್ತಕ್ಕಂಥ ವೆಂಕೋ ಮಾಸ್ಟರ್ ಅವರು ಹೊಲ ಲೀಜಿ ಕೊಟ್ಟಿದ್ರು. ಬಟ್ ಅವ್ರ ಹೆಸರು ದಿಲೀಪ್ ರಾಜ್ ಅಂತ. ಅವರ ಹೊಲದಲ್ಲಿ ಸರಿಸುಮಾರು 21 ಎಕರೆ ದಾಳಂಬ್ರಿ ಹಾಕಿದ್ದಾರೆ. ಬಟ್ ದಾಳಂಬ್ರಿ ಹಾಕಿರ್ತಕ್ಕಂಥದ್ದನ್ನ ಯಾರೋ ದುಷ್ಕರ್ಮಿಗಳು ಅವ್ರ ಉದ್ದೇಶನೇ ಕಳ ಮಾಡೋ ಒಂದು ಉದ್ದೇಶ ಇರೋದು. ಯಾಕಂದ್ರೆ ಒಬ್ಬರ ಹೊಲದಲ್ಲಿ ಅವ್ರು ಕಳತನ ಮಾಡಿಲ್ಲ. ಈಗ ದಿಲೀಪ್ ರಾಜ್ ಇರ್ಬೋದು, ನಾಗೇಶ್ ರಾವ್ ಇರ್ಬೋದು, ಪ್ರಕಾಶ್ ರಾಜ್ ಇರ್ಬೋದು, ಕೃಷ್ಣರಾಜ್ ಇರ್ಬೋದು, ವರಮರಾಜ್ ಇರ್ಬೋದು, ಶ್ರೀನಿವಾಸ ರಾಜ್ ಇರ್ಬೋದು, ಈ ತರ ಸುಮಾರು ಒಂದು 20-25 ಜನ ರೈತರ ಹೊಲದಲ್ಲಿ ಕಳತನ ಮಾಡಿದ್ದಾರೆ. ಇನ್ನೊಂದಿಷ್ಟು ಹೆಸರುಗಳಿದಾವೆ. ಈಗ ಬರೇ ದಾಳಂಬ್ರಿ ಅಂತಲ್ಲ, ತೊಗರಿ ಕಳತನ ಮಾಡ್ತಾ ಇದಾರೆ, ದನ ಕರುಗಳು ಕಳತನ ಮಾಡ್ತಾ ಇದಾರೆ, ಕೋಳಿ ಕಳತನ ಮಾಡ್ತಾ ಇದಾರೆ, ಎಲ್ಲ ಬೆಳೆಗಳು ಕಳತನ ಮಾಡ್ತಾ ಇದಾರೆ, ಕೇಬಲ್ ಕಳತನ ಮಾಡ್ತಾ ಇದಾರೆ, ಸ್ಟಾರ್ಟರ್ ಬಿಡ್ತಾ ಇಲ್ಲ, ಮೋಟರ್ ಬಿಡ್ತಾ ಇಲ್ಲ, ಇವೆಲ್ಲ ಬಿಡ್ತಾ ಇಲ್ಲ. ಆದ್ರ ಇಲ್ಲಿವರೆಗಾದ್ರೂ ಎಷ್ಟೇ ಪ್ರಕರಣ ದಾಖಲಾದ್ರೂ ಕೂಡ ಇಲ್ಲಿವರೆಗೂ ಕನಕಗಿರಿ ಪೊಲೀಸ್ನವರು ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ. ನಾವು ಆಲ್ರೆಡಿ ಮನವಿ ಮಾಡಿದೀವಿ ತಹಸೀಲ್ದಾರ್ ಅವರಿಗೆ. ಒಂದು ಕನಕಗಿರಿಯಲ್ಲಿ ರೈತರ ಜಮೀನಿನಲ್ಲಿ ಕಳ್ಳತನ ಪ್ರಕರಣಗಳನ್ನು ಭೇದಿಸಲು ಒಂದು ತನಿಖಾ ತಂಡ ರಚನೆ ಮಾಡಿ ಅಂತಂದು ಹೇಳಿ ನಾವೀಗ ಆಲ್ರೆಡಿ ಕನಕಗಿರಿ ಪೊಲೀಸರ ಮುಖಾಂತರ ಸ್ಟೇಷನ್ಗೆ ಒಂದು ಲೆಟರ್ ಕೊಟ್ಟಿದೀವಿ. ಮಾನ್ಯ ತಹಸೀಲ್ದಾರ್ ಒಂದು ಲೆಟರ್ ಕೊಟ್ಟರು ಕೂಡ ಇಲ್ಲಿವರೆಗೂ ನಮಗೆ ಈ ಪ್ರಕರಣ ಭೇದಿಸಲ್ಲಿ ಪೊಲೀಸ್ನವರು ಯಶಸ್ವಿಯಾಗಿಲ್ಲ. ತಹಸೀಲ್ದಾರ್ ಅವರಿಗೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ಆದ ಕಾರಣ ಈ ಕೂಡಲೇ ಎಚ್ಚೆತ್ತು ಕನಕಗಿರಿಯಲ್ಲಿ ಏನು ಕಳ್ಳತನ ಪ್ರಕರಣ ನಡೀತಾ ಇದೆ, ರೈತರೇ ಸ್ವತಃ ನಿನ್ನೆ ರಾತ್ರಿ 1 ಗಂಟೆಗೆ ದಾಳಂಬ್ರಿ ತೋಟದಲ್ಲಿ ಕಳ್ಳತನ ಮಾಡಿರ್ತಕ್ಕಂಥ ರೈತರ ಮಾಲು ಏನ ಕಳ್ಳರು ಕಳ್ಳತನ ಮಾಡಿದ್ರು, ಅವ್ರ ಜೊತೆಗೆ ಒಂದು ಗಾಡಿ ಕೂಡ ಸಿಕ್ಕಿದೆ. ಆ ಗಾಡಿ ಕೂಡ ಇಲ್ಲಿ ತಗೊಂಡ್ಬಂದು ಪೊಲೀಸ್ ಸ್ಟೇಷನ್ ಹಚ್ಚಿದ್ದಾರೆ. ಇಲ್ಲಿವರೆಗೂ ನಮಗೆ ಅವ್ರು ಯಾರು ಅಂತ ಪತ್ತೆ ಹಚ್ತಾ ಇಲ್ಲ. ಈ ಕೂಡಲೇ ಪೊಲೀಸ್ನವರು ಪತ್ತೆ ಹಚ್ಚಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸ್ಬೇಕು. ಇನ್ಕ್ಲೂಡಿಂಗ್ ಕನಕಗಿರಿಯಲ್ಲಿ ಏನು ಕಳ್ಳತನ ಪ್ರಕರಣ ನಡೆದಿದೆ ಆ ಎಲ್ಲಾ ರೈತರಿಗೂ ಸೂಕ್ತ ಪರಿಹಾರವನ್ನು ಕೊಡ್ಲಿಕ್ಕೆ ಪೊಲೀಸ್ನವರು ಮತ್ತು ನಮ್ಮ ಕನಕಗಿರಿ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಅವರು ಕಳ್ಳರ ಮುಖಾಂತರ ಕೊಡಿಸ್ಲಿ, ಇಲ್ಲ ಇಲಾಖೆವಾರು ಆದರೂ ರೈತರಿಗೆ ಪರಿಹಾರ ಕೊಡಿಸ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು. ಸರಿಸುಮಾರು 13 ಚೀಲ ಈಗ ಆಲ್ರೆಡಿ ಈ ಒಂದು ಆಟೋದಲ್ಲಿ ಹಾಕಿದ್ದಾರೆ. ಇನ್ನು 5 ರಿಂದ 10 ಪ್ಯಾಕೆಟ್ ಅಲ್ಲಿ ಹೊಲದಲ್ಲಿ ಬಿದ್ದಿದ್ದಾವೆ.